ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಜನಗಳ ಮೈಂಡ್ ಸೆಟ್ ಇದೆ ಅಂತ ಕಾಣಿಸ್ತಾ ಇದೆ. ಯುದ್ಧದ ನಡುವೆ ದುಬೈಗೆ ಪ್ರವಾಸಿಗರ ದಂಡು ಹೋಗ್ತಾನೆ ಇದೆ. ಯುದ್ಧ ನಡೀತಾ ಇದೆ, ಆದರೂ ಕೂಡ ಪ್ರವಾಸಿಗರು ಡೋಂಟ್ ಕೇರ್. ಬುರ್ಜ್ ಖಲೀಫಾ ಪಕ್ಕದಲ್ಲಿಯೇ ಕ್ಷಿಪಣಿ ಬಿದ್ದಿದೆ ಅಂದ್ರೆ ಬುರ್ಜ್ ಖಲೀಫಾ ಪಕ್ಕದಲ್ಲಿಯೇ ಜನ ಹೋಗ್ತಾ ಇದ್ದಾರೆ, ಬುರ್ಜ್ ಖಲೀಫಾ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದೊಂದು ರೀತಿಯ ವಿಚಿತ್ರ ರೀತಿಯ ಕಾಕತಾಳೀಯ ಘಟನೆ ಇದು. ನೋಡ್ತಾ ಇದ್ದೀರಿ, ಜನ ಹೀಗೆ ಗುಂಪಾಗಿ ನಿಂತುಕೊಂಡು ಬುರ್ಜ್ ಖಲೀಫಾ ಮುಂದೆ ಫೋಟೋ ತೆಗೆದುಕೊಳ್ತಾ ಇದ್ದಾರೆ. ಬುರ್ಜ್ ಖಲೀಫಾ ಕಟ್ಟಡದ ಅಣತಿ ದೂರದಲ್ಲಿಯೇ ಕ್ಷಿಪಣಿ ಬಿದ್ದಿದೆ. ಇದೊಂದು ರೀತಿಯ ಹುಚ್ಚುತನ. ದುಬೈನ ಆಡಳಿತ ಇಂಥದ್ದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಪ್ರವಾಸಿಗರು ಪ್ರವಾಸ ಮಾಡಲಿಕ್ಕೇ ಬಂದಿರ್ತಾರೆ, ಬಟ್ ಈ ಟೈಮ್ ಆ ಪ್ರವಾಸಕ್ಕೆ ಯೋಗ್ಯವಾದ ಸನ್ನಿವೇಶ ಅಲ್ಲಿಲ್ಲ. ಸೊ ಹೀಗಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಲ್ಲೇ ಇರಿಸುವ ಹೊಣೆಗಾರಿಕೆಯಲ್ಲಿನ ಆಡಳಿತದ್ದಾಗಿರುತ್ತೆ. ಜೊತೆಗೆ ಒಬ್ಬ ನಾಗರಿಕನಾಗಿ ಯುದ್ಧದ ಸಂದರ್ಭದಲ್ಲಿ ನಾನು ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಪ್ರಜ್ಞೆಯೂ ಕೂಡ ಪ್ರವಾಸಿಗರದ್ದಾಗಿರಬೇಕು. ಪ್ರವಾಸಿಗರು ಕೂಡ ಇಂಥ ಸಂದರ್ಭದಲ್ಲಿ ನಾನು ಬುರ್ಜ್ ಖಲೀಫಾ ನೋಡ್ತೀನಿ, ಬುರ್ಜ್ ಖಲೀಫಾ ಹೀಗೆ ನಾನು ಕೈ ಇಟ್ಟು ಫೋಟೋ ತೆಗೆದುಕೊಂಡು ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ ಯಾವ ಕ್ಷಣದಲ್ಲಿ ಯಾವ ಪ್ರದೇಶದಲ್ಲಿ ಹೇಗೆ ಕ್ಷಿಪಣಿಗಳು ಅಪ್ಪಳಿಸುತ್ತವೆ ಅನ್ನೋದು ಯಾರೂ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಬುರ್ಜ್ ಖಲೀಫಾ ದಿ ಸೇಫೆಸ್ಟ್ ಪ್ಲೇಸ್ ಅಂತೇನು ದುಬೈ ಘೋಷಣೆ ಮಾಡಿಲ್ಲ. ಅಲ್ಲೇ ಪಕ್ಕದಲ್ಲಿಯೇ ಕ್ಷಿಪಣಿ ಬೀಳ್ತಾ ಇದ್ದಾವೆ ಅಂತ ಹೇಳಿದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.